ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಪ್ರಶ್ನೆ. ಯುಗಾದಿ ದಿನ ನಾವು ಯಾಕೆ ಬೇವು ಬೆಲ್ಲ ತಿನ್ನುತ್ತೇವೆ ಗೊತ್ತಾ? ಕಹಿಯಾದ ಬೇವು, ಸಿಹಿಯಾದ ಬೆಲ್ಲ, ಇವು ಎರಡನ್ನೂ ಒಟ್ಟಿಗೆ ತಿನ್ನುವ ಈ ಸಂಪ್ರದಾಯದ ಹಿಂದೆ ಇರುವ ಆಳವಾದ ಅರ್ಥ ನಿಮಗೆ ಗೊತ್ತಾದ್ರೆ ಈ ಯುಗಾದಿಯನ್ನು ನೀವು ಇನ್ನು ಮುಂದೆ ಬೇರೆ ರೀತಿಯಲ್ಲಿ ಆಚರಿಸುತ್ತೀರಿ. ಮತ್ತೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದ್ರೆ, ಯುಗಾದಿ ಅಂದ್ರೆ ಕೇವಲ ಹಬ್ಬ ಅಲ್ಲ, ಅದು ಜೀವನವನ್ನು ಹೇಗೆ ಬದುಕಬೇಕು ಎನ್ನುವ ಪಾಠ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಯುಗಾದಿ ಯಾಕೆ ಆಚರಿಸಬೇಕು, ಯುಗಾದಿಯ ನಿಜವಾದ ಮಹತ್ವ ಏನು, ಬೇವು ಬೆಲ್ಲ ತಿನ್ನುವ ಹಿಂದಿನ ಅರ್ಥ ಏನು, ಮತ್ತು 2026ರಲ್ಲಿ ಯುಗಾದಿಯನ್ನು ಅರ್ಥಪೂರ್ಣವಾಗಿ ಹೇಗೆ ಆಚರಿಸಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಒಂದು ವಿಚಾರ ನಿಮ್ಮ ಯುಗಾದಿ ಆಚರಣೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೊದಲು ಯುಗಾದಿ ಅಂದ್ರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಯುಗಾದಿ ಎಂಬ ಪದವು ಎರಡೂ ಪದಗಳಿಂದ ಬಂದಿದೆ. ಯುಗ, ಆದಿ ಅಂದರೆ ಹೊಸ ಯುಗದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಇದು ಹೊಸ ವರ್ಷದ ಮೊದಲ ದಿನ. ಕನ್ನಡಿಗರು, ತೆಲುಗು ಜನರು ಮತ್ತು ದಕ್ಷಿಣ ಭಾರತದ ಹಲವರು ಈ ದಿನವನ್ನು ಹೊಸ ವರ್ಷದಂತೆ ಆಚರಿಸುತ್ತಾರೆ. 2026ರಲ್ಲಿ ಯುಗಾದಿ ಮಾರ್ಚ್ 19ರಂದು ಬರುತ್ತದೆ. ಈ ದಿನವನ್ನು ಹೊಸ ಆರಂಭ, ಹೊಸ ನಿರೀಕ್ಷೆ ಮತ್ತು ಹೊಸ ಗುರಿಗಳ ದಿನ ಎಂದು ನೋಡಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಲು ಆರಂಭಿಸಿದರು ಎಂದು ನಂಬಲಾಗಿದೆ. ಅಂದರೆ ಯುಗಾದಿ ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ. ಇದು ನಮಗೆ ಹೇಳೋ ಸಂದೇಶ ಏನೆಂದರೆ, ಪ್ರತಿ ವರ್ಷವೂ ನಮಗೆ ಹೊಸ ಅವಕಾಶ, ನಮ್ಮ ಜೀವನವನ್ನು ಮತ್ತೆ ಪ್ರಾರಂಭಿಸಲು ಒಂದು ಹೊಸ ಅವಕಾಶ, ಹಳೆಯ ತಪ್ಪುಗಳಿಂದ ಪಾಠ ಕಲಿದು ಮುಂದೆ ಸಾಗುವ ಅವಕಾಶ. ಯುಗಾದಿ ದಿನ ಬೆಳಗ್ಗೆ ಜನರು ಬೇಗ ಎದ್ದು ಮನೆ ಸ್ವಚ್ಛ ಮಾಡುತ್ತಾರೆ, ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಹಾಕುತ್ತಾರೆ, ಹೊಸ ಬಟ್ಟೆ ಧರಿಸುತ್ತಾರೆ, ದೇವರಿಗೆ ಪೂಜೆ ಮಾಡುತ್ತಾರೆ, ಪಂಚಾಂಗ ಶ್ರವಣ ಕೇಳುತ್ತಾರೆ. ಇವೆಲ್ಲದರ ಅರ್ಥ ಏನೆಂದರೆ, ಹೊಸ ವರ್ಷವನ್ನು ಶುಭವಾಗಿಯೇ ಆರಂಭಿಸುವುದು, ಮನೆಯ ಸ್ವಚ್ಛತೆ, ಮನಸ್ಸಿನ ಸ್ವಚ್ಛತೆ, ಹೊಸ ಬಟ್ಟೆ, ಹೊಸ ಆರಂಭ, ಪೂಜೆ, ಕೃತಜ್ಞತೆ. ಈಗ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಬೇವು ಬೆಲ್ಲ. ಯುಗಾದಿ ದಿನ ಪ್ರತಿಯೊಬ್ಬರೂ ಇದನ್ನು ತಿನ್ನುತ್ತಾರೆ, ಆದರೆ ಅದರ ಅರ್ಥವನ್ನು ಹಲವರು ಯೋಚಿಸುವುದೇ ಇಲ್ಲ. ಬೇವು ಬೆಲ್ಲದಲ್ಲಿ ಸಾಮಾನ್ಯವಾಗಿ 6 ರುಚಿಗಳಿರುತ್ತವೆ. ಬೇವು, ಕಹಿ, ಬೆಲ್ಲ, ಸಿಹಿ, ಹುಣಸೆ, ಹುಳಿ, ಮೆಣಸಿನಕಾಯಿ, ಖಾರ, ಉಪ್ಪು, ಮಾವಿನ ಹಣ್ಣು, ತುಪ್ಪದ ರುಚಿ. ಇದು ಏನನ್ನು ಸೂಚಿಸುತ್ತದೆ ಗೊತ್ತಾ? ಜೀವನದ 6 ಭಾವನೆಗಳನ್ನು. ಜೀವನದಲ್ಲಿ ಎಲ್ಲವೂ ಸಿಹಿಯಾಗಿರುವುದಿಲ್ಲ. ಕೆಲವೊಮ್ಮೆ ದುಃಖ ಬರುತ್ತದೆ, ಸವಾಲು ಬರುತ್ತದೆ, ಕಷ್ಟ ಬರುತ್ತದೆ. ಆದರೆ ಅದೇ ಸಮಯದಲ್ಲಿ ಸಂತೋಷವೂ ಬರುತ್ತದೆ, ಯಶಸ್ಸು ಬರುತ್ತದೆ, ಸಿಹಿ ಕ್ಷಣಗಳು ಬರುತ್ತವೆ. ಆದ್ದರಿಂದ ಯುಗಾದಿ ನಮಗೆ ಕಲಿಸುವ ಪಾಠ, ಜೀವನದ ಎಲ್ಲಾ ರುಚಿಗಳನ್ನು ಸ್ವೀಕರಿಸಬೇಕು. ಕಹಿ ಬಂದರೂ ಸಹ ಅದನ್ನು ಸ್ವೀಕರಿಸಿ ಮುಂದೆ ಸಾಗಬೇಕು. ನಾವು ಹಲವಾರು ಬಾರಿ ಜೀವನದಲ್ಲಿ ಸಮಸ್ಯೆ ಬಂದಾಗ ಏಕೆ ನನಗೆ ಮಾತ್ರ ಎಂದು ಕೇಳುತ್ತೇವೆ. ಆದರೆ ಯುಗಾದಿ ಹೇಳೋದು, ಜೀವನವೇ ಬೇವು ಬೆಲ್ಲ. ಸಿಹಿ ಮತ್ತು ಕಹಿ ಎರಡೂ ಸೇರಿದ್ದಾಗಲೇ ಜೀವನ ಸಂಪೂರ್ಣ. ಯಶಸ್ಸು ಬಂದಾಗ ಸಂತೋಷ ಪಡಬೇಕು, ಸವಾಲು ಬಂದಾಗ ಕಲಿಯಬೇಕು. ಅದೇ ಯುಗಾದಿಯ ನಿಜವಾದ ಸಂದೇಶ. ಇವತ್ತಿನ ಕಾಲದಲ್ಲಿ ನಾವು ಹಬ್ಬಗಳನ್ನು ಕೆಲವೊಮ್ಮೆ ಕೇವಲ ಊಟ, ರಜೆ, ಫೋಟೋ ಇವುಗಳಿಗಷ್ಟೇ ಸೀಮಿತ ಮಾಡಿಬಿಡುತ್ತೇವೆ. ಆದರೆ ಯುಗಾದಿ ನಮಗೆ ಒಂದು ಅವಕಾಶ, ಹೊಸ ಗುರಿಗಳನ್ನು ಬರೆಯಲು, ಹಳೆಯ ತಪ್ಪುಗಳನ್ನು ಸರಿಪಡಿಸಲು, ಜೀವನವನ್ನು ಮತ್ತೊಮ್ಮೆ ಸರಿಯಾದ ದಿಕ್ಕಿಗೆ ತಿರುಗಿಸಲು. ಈ ಯುಗಾದಿಯಲ್ಲಿ ನೀವು ಒಂದು ಕೆಲಸ ಮಾಡಿ. ಒಂದು ಕಾಗದ ತೆಗೆದು ನಿಮ್ಮ 3 ಹೊಸ ಗುರಿಗಳನ್ನು ಬರೆಯಿರಿ. ಅದು ನಿಮ್ಮ ವರ್ಷದ ಆರಂಭವನ್ನು ಬದಲಾಯಿಸಬಹುದು. ಯುಗಾದಿ ನಮಗೆ ಹೇಳೋ ದೊಡ್ಡ ಸಂದೇಶ ಏನೆಂದರೆ, ಪ್ರತಿ ವರ್ಷವೂ ದೇವರು ನಮಗೆ ಹೇಳ್ತಾರೆ, ಇದು ಹೊಸ ಅವಕಾಶ, ನಿನ್ನ ಜೀವನವನ್ನು ಮತ್ತೆ ಸುಂದರವಾಗಿಸು. ಆದ್ದರಿಂದ ಯುಗಾದಿಯನ್ನು ಕೇವಲ ಹಬ್ಬವಾಗಿ ಆಚರಿಸಬೇಡಿ, ಅದನ್ನು ಜೀವನದ ಹೊಸ ಆರಂಭವಾಗಿ ಆಚರಿಸಿ. ಈ ಯುಗಾದಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ, ಸಂತೋಷ, ಯಶಸ್ಸು, ಸಮೃದ್ಧಿ ತಂದುಕೊಡಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಕನ್ನಡ ಲೈಫ್ ಲೆಸನ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಇಲ್ಲಿ ಜೀವನ ಪಾಠಗಳು, ಪ್ರೇರಣಾದಾಯಕ ಕಥೆಗಳು ಮತ್ತು ಕನ್ನಡದಲ್ಲಿ ಉಪಯುಕ್ತ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉತ್ತಮ ವಿಡಿಯೋದಲ್ಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.